ಇವತ್ತಿನ ಪಾರ್ಟಿ ರೌಂಡ್ಸ್ ನಲ್ಲಿ ಪ್ರಮುಖವಾದ ಸುದ್ದಿ ಅಂತ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ರಾಜಣ್ಣ ಕಿಕ್ಔಟ್ ನ ನಂತರ ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ? ಮೊನ್ನೆ ಸಿಎಲ್ಪಿ ಸಭೆ ಏನ್ ನಡೀತು, ಸಿಎಲ್ಪಿ ಸಭೆಯಲ್ಲಿ ಆದಂತಹ ಬೆಳವಣಿಗೆ ಅಚ್ಚರಿ ಮೂಡಿಸೋ ಹಾಗಿದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ ಅಂತ ಕುತೂಹಲದಿಂದ ನೋಡೋ ಹಾಗಾಗಿದೆ. ಅಷ್ಟಕ್ಕೂ ಸಿಎಲ್ಪಿ ಸಭೆಯಲ್ಲಿ ನಡೆದಿದ್ದೇನು, ಯಾರು ಎಂಟ್ರಿ ಕೊಟ್ಟಿದ್ರು ಈ ಸಭೆಯಲ್ಲಿ, ಏನ್ ಸೂಚನೆಯನ್ನ ಕೊಟ್ಟರು ಹಾಗಾದ್ರೆ ಶಾಸಕರಿಗೆ? ಇದು ಬಹಳ ದೊಡ್ಡ ಅಚ್ಚರಿಗೆ ಕಾರಣವಾಗಿರೋದು. ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಆಗ್ತಾ ಇರುವಂತಹ ಈ ಬೆಳವಣಿಗೆಯೇ ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜಣ್ಣ ವಜಾ ಬೆನ್ನಲ್ಲೇ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರೋದು ಏನು? ಸಂಪುಟದಲ್ಲಿ ರಾಜಣ್ಣ ಕಿಕ್ಔಟ್ ನ ನಂತರ ಇಡೀ ಕಾಂಗ್ರೆಸ್ ನಲ್ಲೇ ತಳಮಳ ಶುರುವಾಗಿದೆ. ಕೆಎನ್ ರಾಜಣ್ಣ ಹಿರಿಯ ರಾಜಕಾರಣಿ, ಪ್ರಭಾವಿ ರಾಜಕಾರಣಿ, ಪ್ರಮುಖ ಖಾತೆಯನ್ನ ನಿರ್ವಹಿಸ್ತಾ ಇದ್ರು. ರಾಜಣ್ಣ ಕಿಕ್ಔಟ್ ಕಾಂಗ್ರೆಸ್ನಲ್ಲೇ ತಳಮಳಕ್ಕೆ ಕಾರಣ ಆಗಿದೆ. ನಿನ್ನೆ ನಡೆದ ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆ, ಈ ಸಭೆ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕೆ ಅಂದ್ರೆ ಆ ಸಭೆಯಲ್ಲಿ ನಡೆದಿರೋದು ಆಗಿರುವಂತ ಬೆಳವಣಿಗೆ. ಕಾಂಗ್ರೆಸ್ ಪಾಳೆಯದ ಅತಿ ದೊಡ್ಡ ಸುದ್ದಿ ಪಾರ್ಟಿ ರೌಂಡ್ಸ್ ನಲ್ಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ರಾಜಣ್ಣ ವಜಾ ಬೆನ್ನಲ್ಲೇ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರೋದು ಏನು? ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಮಾಡಲಾಯಿತು. ಕಾಂಗ್ರೆಸ್ಸಿನ ತಳಮಳಕ್ಕೆ ಇದು ಕಾರಣ ಆಗಿದೆ. ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆ ಏನಾಯ್ತು? ಈ ಸಭೆಯಲ್ಲಿ ಯಾರು ಎಂಟ್ರಿ ಕೊಟ್ರು, ಶಾಸಕರಿಗೆ ಏನ್ ಸೂಚನೆ ಕೊಟ್ರು? ಸೂಚನೆ ಅಲ್ಲ, ಅದು ವಾರ್ನಿಂಗ್. ಏನಾಯ್ತು ಹಾಗಾದ್ರೆ? ನಿನ್ನೆ ನಡೆದಂತ ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆಯೇ ಚರ್ಚೆಗೆ ಕಾರಣವಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ರಾಜಣ್ಣ ವಜಾ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆ ಏನು? ನಿನ್ನೆ ನಡೆದಂತ ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆಯಲ್ಲಿ ಆದ ಬೆಳವಣಿಗೆ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಬಹಳ ದೊಡ್ಡ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ, ಅಧಿಕಾರ ಹಂಚಿಕೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಇಂಥ ಹಲವು ವಿಚಾರಗಳ ಚರ್ಚೆ ಆಗ್ತಾ ಇತ್ತು. ರಾಜಣ್ಣ ಕಿಕ್ಔಟ್ ನ ನಂತರ ಶಾಸಕಾಂಗ ಸಭೆಯಲ್ಲಿ ಆದ ಬೆಳವಣಿಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು ರಾಜಣ್ಣ. ಸಿದ್ದರಾಮಯ್ಯನ ಪರವಾಗಿ ಯಾವತ್ತೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದವರು. ಅಧಿಕಾರ ಹಂಚಿಕೆ ಅಂತ ವಿಷಯ ಬಂದಾಗ ಸಿದ್ದರಾಮಯ್ಯನವರ ಪರವಾಗಿಯೇ ಬ್ಯಾಟ್ ಬೀಸ್ತಾ ಇದ್ರು, ಗಟ್ಟಿಯಾಗಿ ದನಿ ಎತ್ತುತ್ತಾ ಇದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಬಗ್ಗೆಯೂ ಕೂಡ ರಾಜಣ್ಣ ಮಾತಾಡಿದ್ರು. ಈಗ ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ. ಇಡೀ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಬೆಳವಣಿಗೆ ಆಗ್ತಾ ಇದೆ, ಸಂಚಲನಕ್ಕೆ ಕಾರಣವಾಗ್ತಾ ಇದೆ, ತಳಮಳ ಶುರುವಾಗಿದೆ. ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣ ಕಿಕ್ಔಟ್. ಕಾಂಗ್ರೆಸ್ ಪಾಳೆಯದಲ್ಲಿ ರಾಜಣ್ಣ ವಜಾ ಬಳಿಕ ತಳಮಳ ಶುರುವಾಗಿದೆ. ಗೊಂದಲದಲ್ಲಿದ್ದ ಕಾಂಗ್ರೆಸ್ಸಿನ ಶಾಸಕರು ನಿನ್ನೆ ಶಾಕ್ ಮೇಲೆ ಶಾಕ್. ಕಾಂಗ್ರೆಸ್ಸಿನ ಶಾಸಕರು ಕೆಎನ್ ರಾಜಣ್ಣ ಅಂತಹ ನಾಯಕರನ್ನೇ ಸಂಪುಟದಿಂದ ವಜಾ ಮಾಡ್ತಾರೆ ಅಂದ್ರೆ ಒಂದ್ ರೀತಿ ಶಾಕಿಂಗ್ ಬೆಳವಣಿಗೆಯೇ ಇರಬಹುದು. ರಾಜಣ್ಣ ಅವರು ಕೊಡುವಂತಹ ಹೇಳಿಕೆ ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇತ್ತು, ಪಕ್ಷವನ್ನ ಗೊಂದಲಕ್ಕೀಡು ಮಾಡ್ತಾ ಇತ್ತು. ಆದರೆ ರಾಜಣ್ಣ ಅವರ ಬಗ್ಗೆ ತೆಗೆದುಕೊಂಡಂತಹ ನಿರ್ಧಾರ ಪಕ್ಷದಲ್ಲಿ ತಳಮಳಕ್ಕೂ ಕೂಡ
ಕಾರಣವಾಗಿತ್ತು. ಕಾಂಗ್ರೆಸ್ಸಿನ ಶಾಸಕರು ಶಾಕ್ನಲ್ಲಿ ಬಂದು ಕೂತಂತಹ ಶಾಸಕರೇನಿದ್ದಾರೆ ಶಾಸಕಾಂಗ ಸಭೆಯಲ್ಲಿ ಅವರಿಗೆ ಮತ್ತೊಂದು ಸುತ್ತಿನ ಶಾಕ್ ತಟ್ಟಿದೆ. ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸ್ಪಷ್ಟನೆ ಕೊಡ್ತಾರೆ ಅಂತಲೇ ಅಂದ್ಕೊಂಡಿದ್ರು ಶಾಸಕರು. ಭಾರಿ ಆಘಾತ ಆಗಿದೆ. ಸಿಎಂ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ಭಾರಿ ಆಘಾತ. ಶಾಸಕರಿಗೆ ರಾಜಣ್ಣ ವಜಾ ಬಗ್ಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ರ ಶಾಸಕಾಂಗ ಸಭೆಯಲ್ಲಿ? ಇಲ್ಲ. ಗೊಂದಲ ಬಗೆಹರಿಸೋ ಬದಲು ಕೆಲವರಿಗೆ ವಾರ್ನಿಂಗ್ ಸಿಕ್ಕಿದೆ. ಗೊಂದಲ ಬಗೆಹರಿಯತ್ತೆ. ಶಾಸಕರು ಮೊದಲೇ ಟೆನ್ಷನ್ ನಲ್ಲಿದ್ರು, ಶಾಕ್ ನಲ್ಲಿದ್ರು. ಆಗಿರೋ ಬೆಳವಣಿಗೆ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ಶಾಕ್ ಮೇಲೆ ಶಾಕ್, ಭಾರಿ ಆಘಾತ. ಗೊಂದಲ ಬಗೆಹರಿಸೋ ಬದಲು ಕೆಲವರಿಗೆ ವಾರ್ನಿಂಗ್ ಸಿಕ್ಕಿದೆ. ಯಾರು ಕೊಟ್ರು ವಾರ್ನಿಂಗ್? ಸುಖ ಸುಮ್ಮನೆ ಹೇಳಿಕೆ ಕೊಡೋರಿಗೆ ಕರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಯಿಗೆ ಬಂದಂತೆ ಹೇಳಿಕೆ ಕೊಡೋ ಹಾಗಿಲ್ಲ, ಯಾವುದೇ ವಿಷಯಗಳಿರ್ಲಿ ನಾಲಿಗೆಯನ್ನ ಹರಿಬಿಡೋ ಹಾಗಿಲ್ಲ. ವಾರ್ನಿಂಗ್ ಕೊಟ್ಟಿದ್ಯಾರು? ಶಾಸಕಾಂಗ ಸಭೆ. ಒಂದು ಸಿಎಂ ವಾರ್ನಿಂಗ್ ಕೊಟ್ಟಿರ್ತಾರೆ, ಇಲ್ಲ ಡಿಸಿಎಂ ವಾರ್ನಿಂಗ್ ಕೊಟ್ರ? ಸಿಎಲ್ಪಿ ಸಭೆಗೆ ಹಾಗಾದ್ರೆ ಬಂದವರು ಯಾರು? ಯಾರು ವಾರ್ನಿಂಗ್ ಕೊಟ್ರು? ವಾರ್ನಿಂಗ್ ಕೊಟ್ಟಿದ್ದು ಸಿಎಂ ಅಲ್ಲ, ಡಿಸಿಎಂ ಕೂಡ ಅಲ್ಲ. ಆದಂತಹ ಬೆಳವಣಿಗೆಯ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ನಿನ್ನೆಯ ಸಭೆ ಆಘಾತ ಕೊಟ್ಟಿದೆ. ಮೊದಲೇ ಶಾಕ್ನಲ್ಲಿದ್ದ ಶಾಸಕರಿಗೆ ಮತ್ತೊಂದು ಸುತ್ತಿನ ಶಾಕ್. ಶಾಸಕರಿಗೆ ರಾಜಣ್ಣ ವಜಾ ಬಗ್ಗೆ ಸಿದ್ದರಾಮಯ್ಯನವರು ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಗೊಂದಲ ಬಗೆಹರಿಸೋ ಬದಲು ಕೆಲವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಸಿಎಂ ಅಲ್ಲ, ಡಿಸಿಎಂ ಅಲ್ಲ. ಸಿಎಲ್ಪಿ ಸಭೆಗೆ ಹೈಕಮಾಂಡ್ ತನ್ನ ದೂತನನ್ನ ಕಳಿಸಿತ್ತು. ಯಾರು ಆ ದೂತ? ಸಿಎಲ್ಪಿ ಸಭೆ. ಶಾಸಕರಿರ್ತಾರೆ, ಸಿಎಂ ಡಿಸಿಎಂ ಸೂಚನೆ ಕೊಡೋದಿದ್ರೆ ಇವರು ಕೊಡ್ತಾರೆ. ಆದ್ರೆ ಇವ್ರು ಯಾರು ಸೂಚನೆ ಕೊಟ್ಟಿಲ್ಲ. ಆಗಿರೋ ಬೆಳವಣಿಗೆ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ. ಸಭೆಯಲ್ಲಿ ಮಾತಾಡಿದ್ದು ಹೈಕಮಾಂಡ್ ಕಳಿಸಿದಂತ ಆ ದೂತ. ಏನಂತ ವಾರ್ನಿಂಗ್ ಕೊಟ್ಟಿದ್ದಾರೆ? ಯಾರು ಹಾಗಾದ್ರೆ ಹೈಕಮಾಂಡ್ ನಿಂದ ಬಂದಂತಹ ಆ ವ್ಯಕ್ತಿ? ಕಾಂಗ್ರೆಸ್ ವಲಯದಲ್ಲಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇದು. ಶಾಸಕಾಂಗ ಸಭೆಯಲ್ಲಿ ಬಂದು ಶಾಸಕರಿಗೆ ವಾರ್ನಿಂಗ್ ಕೊಟ್ಟಂತಹ ಆ ವ್ಯಕ್ತಿ ಯಾರು? ರಾಜಣ್ಣ ವಜಾ ನಂತರ ಶಾಕ್ನಲ್ಲಿದ್ದ ಶಾಸಕರು ಬೇರೆನೆ ನಿರೀಕ್ಷೆ ಮಾಡ್ತಾ ಇದ್ರು ಸಿಎಂ ಇಂದ. ಆದ್ರೆ ನಿನ್ನೆಯ ಸಭೆಯಲ್ಲಿ ಆಗಿರೋದೇನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.